ಹಿಂದೂ ಸನಾತನ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಆಸಕ್ತಿ ಹೊಂದಿರುವ ಜರ್ಮನಿ ದೇಶದ ಮ್ಯಾಕ್ಸ್ ಎಂಬುವವರು ನಮ್ಮ ದೇಶಕ್ಕೆ ಆಗಮಿಸಿ ಸೈಕಲ್ ಮೂಲಕ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕಡವಿನಹಳ್ಳಿ ಗೇಟ್ ಬಳಿ ಇರುವ ವಲ್ಲಿ ದೇವಸಾನಿ ಸಮೇತ ಅಭಯ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಗರ್ಭ ರಕ್ಷಾಂಬಿಕಾ ಅಮ್ಮನವರ ಕ್ಷೇತ್ರದಲ್ಲಿ ಕಳೆದ 1 ತಿಂಗಳಿನಿಂದ ಸಿದ್ಧಿ ಸಮಾಧಿ ಯೋಗದ ಆಚಾರ್ಯರಿಂದ ತರಬೇತಿ ಪಡೆಯುತ್ತಿರುವ ಇವರು ಶಿರಾನಗರದ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಡೆದ 22ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. If your God is making you to become a better man, I accept. Because in the end, God is one. All religions, there is only one God. I am staying until Mother India lets me go. Because I was not planning to stay so long, but India is very good to me. So now I am with my cycle covering all the states I can cover, but maybe not all. Past 1 month, what are your learnings? Last month I was staying with this Guruji, and most important lesson was when you do everything with love, being conscious, be in the present moment, do it with love, then that will come back to you and will transform you. So yes, do everything with love, be in this moment, don't be in the past, don't be in the future. This is very important lesson. ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಈ ದಿನ ಅನ್ನಪೂರ್ಣೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವದ ಪ್ರಯುಕ್ತ ಪಾವಗಡದಿಂದ ಗುರೂಜಿಯವರು ಜರ್ಮನಿಯವರು ಮ್ಯಾಕ್ ಅವರು ಬಂದಿದ್ದಾರೆ. ಮತ್ತೆ ಇವರು ಶ್ರೀನಿವಾಸ್, ಇವರು ಯೋಗ ಗುರುಗಳಿದ್ದಾರೆ. ಇವ್ರಿಗೆಲ್ಲ ಹಾರ್ದಿಕ ಸ್ವಾಗತ ಬಯಸ್ತಾ, ನಾವು ಇಲ್ಲೆಲ್ಲ ಸಿದ್ಧಿ ಸಮಾಜ ಯೋಗ ಲಕ್ಷ್ಮೀ ಗುರೂಜಿಯವ್ರ ಹತ್ರ ಭಾಳ ಜನ ಅವಾಗ ವಿದ್ಯಾರ್ಥಿಗಳಾಗಿ ಸೇರಿದ್ವಿ. ಭಾಳ ಇಲ್ಲಿ ಅದರ ಉಪಯೋಗ ಭಾಳಷ್ಟು ನೂರಾರಲ್ಲ ಸಾವಿರಾರು ಜನ ನಮ್ಮ ಶಿರಾ ತಾಲೂಕಲ್ಲಿ ಶಿರಾದಲ್ಲಿ ತೊಗೊಂಡಿದ್ದಾರೆ. ಇವತ್ತು ಅವ್ರು ಬಿಟ್ಟೋಗಿರೋಂಥ ಒಂದು ಭವ್ಯವಾದ ಒಂದು ದೇವಸ್ಥಾನ ಮಂದಿರ ಅದು ಮುಂದುವರಿಬೇಕು, ಉಳಿಬೇಕು, ಸನಾತನ ಧರ್ಮ ಉಳಿಬೇಕು, ಬೆಳಿಬೇಕು. ಈ ಥರ ವಿದೇಶದಿಂದ ಬಂದಿರೋರ ಸಮೇತ ನಮ್ಮ ಧರ್ಮದ ಬಗ್ಗೆ ಆಳವಾಗಿ ತಿಳ್ಕೊಂಡು ಅವ್ರು ನಮ್ಮ ಧರ್ಮನ ಅಳವಡಿಸ್ಕೊಳ್ಳೋಕೆ ಎಷ್ಟು ಉತ್ಸಾಹಕರಾಗಿದ್ದಾರೆ. ಅದಕ್ಕೆ ಮಾರ್ಗದರ್ಶನ ಕೊಡ್ತಿರೋಂಥ ಗುರುಜಿ ಅವ್ರಿಗೂ ಧನ್ಯವಾದಗಳು. ಸಿದ್ಧ ಸಮಾಧಿ ಯೋಗದ ಆಚಾರ್ಯ ಈ ದಿನ ಸಿರಾ ಅನ್ನಪೂರ್ಣೇಶ್ವರಿ ಅಮ್ಮನ ಕ್ಷೇತ್ರಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಜರ್ಮನಿ ಪ್ರಜೆ ಇದ್ದಾರೆ. ಇವರು ಜರ್ಮನಿಯಿಂದ ಬಂದು ನಮ್ಮ ಭಾರತ ದೇಶ ಎಲ್ಲ ಸೈಕಲಲ್ಲಿ ಇದು ಮಾಡ್ತಿದ್ದಾರೆ, ಪ್ರವಾಸ ಮಾಡ್ತಿದ್ದಾರೆ. ನನ್ನ ಜೊತೆ ನಮ್ಮದು ಅಲ್ಲಿ ಪಾಗೋಡದಲ್ಲಿ ವಲ್ಲಿ ದೇವಸ್ಥಾನ ಸಮೇತ ಅಭಯ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಗರ್ಭರಕ್ಷಾಂಬಿಕೆ ಅಮ್ಮನವರ ಕ್ಷೇತ್ರ ಇದೆ. ಅಲ್ಲಿ ನನ್ನ ಹತ್ರ 1.5 ತಿಂಗಳಿಂದ ಇದ್ದು ನಮ್ಮ ಹಿಂದೂ ಧರ್ಮ ಸನಾತನ ಧರ್ಮದ ಸಂಪ್ರದಾಯವನ್ನು ಕಲಿಯುತ್ತಾ ನಮ್ಮ ಯೋಗ ಸಾಧನೆಯನ್ನು ಅಭ್ಯಾಸ ಮಾಡ್ಕೊಳ್ತಿದ್ದಾರೆ. ಇವರು ಜರ್ಮನ್ ಪ್ರಜೆಗಳ ಒಂದು ವಿಶೇಷತೆ ಏನಪ್ಪ ಅಂದರೆ, ಅವರು ತುಂಬ ಮೆಟೀರಿಯಲಿಸ್ಟಿಕ್ಸ್. ಅವರು ಯಾವುದೇ ಥರದ ಧರ್ಮವನ್ನು ದೇವರನ್ನು ನಂಬುವುದಿಲ್ಲ. ಅಂಥದ್ರಲ್ಲಿ ಇವರು ನಮ್ಮ ದೇಶಕ್ಕೆ ಬಂದು ದೇಶ ಎಲ್ಲ ಸೈಕಲಲ್ಲಿ ಪ್ರವಾಸ ಮಾಡ್ತಾ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯವನ್ನು ಅಳವಡಿಸ್ಕೊಳ್ತಿದ್ದಾರೆ. ಅಂದರೆ ಇದು ಯಾವುದೋ ಪೂರ್ವಜನ್ಮದ ಸುಕೃತ ಫಲನೆ ಅಂತ ನಾನು ಭಾವಿಸ್ತೀನಿ. ನನ್ನ ಗುರುಗಳಾದ ಋಷಿ ಪ್ರಭಾಕರ್ ಜಿನೇ ಇವರನ್ನು ನಮ್ಮ ಕ್ಷೇತ್ರಕ್ಕೆ ಕರೆಸ್ಕೊಂಡು ಎಲ್ಲ ರೀತಿಯ ಸಾಧನೆಯನ್ನು ಇವರಿಗೆ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತಿದೆ. We are associated with Guruji since 2-3 months. We are having good sangha in Pavagoda, in blessing of Valli Deva Sameta Abhaya Subramanya Temple, Garbha Rakshambika Deve. I'm been doing lot of sevas in ashrama and all. Today we are here. Such a beautiful and divine experience we are feeling here with this ceremony of Devi Annapurneshwari.